ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಫಸ್ಟ್ ದಾರ ಲಾಕ್ ಮಾಡಿ, ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿಂದ ಪರ್ಲ್ ಬೀಡ್ಸ್ ತಗೊಳ್ತಾ ಇದ್ದೀನಿ. ಫಸ್ಟು ಈ ಥರ ಪರ್ಲ್ ಬೀಡ್ಸ್ ಸೇರಿಸಿ, ಆಮೇಲೆ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಪರ್ಲ್ ಬೀಡ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತು ಇನ್ನೊಂದು ಪರ್ಲ್ ಬೀಡ್, ಅದನ್ನು ಲಾಕ್ ಮಾಡಿ ಬಟ್ಟೆಗೆ. ಈ ಥರ 3 ಪರ್ಲ್ ಬೀಡ್ ಸೇರಿಸ್ತಾ ಇದ್ದೀನಿ. 3 ಬೀಡ್ಸು ಸೇರಿಸ್ತಾ ಇದ್ದೀನಿ, ಪರ್ ಬೀಡ್ಸು. ಈಗ ಇಲ್ಲಿಂದ ಒಂದು ಈ ಗೋಲ್ಡನ್ ಬೀಡ್ಸ್ ಅಂದರೆ ದೊಡ್ಡ ಬೀಡ್ಸನ್ನು ತಗೊಳ್ತಾ ಇದ್ದೀನಿ. ಒಂದು ಈ ಥರ ಸೇರಿಸ್ಬಿಟ್ಟು ಇದನ್ನು ಲಾಕ್ ಮಾಡಿ ಮತ್ತೆ ಬಟ್ಟೆಗೆ ಸೇರಿಸ್ತಾ ಇದ್ದೀನಿ ನಾನು. ಮತ್ತು ಈಗ 5 ಸಾರಿ ಈ ಪರ್ಲ್ ಬೀಡ್ಸ್ 5 ಬೀಡ್ಸ್ ಸೇರಿಸ್ಕೋಬೇಕಾಗತ್ತೆ. ಸಿಂಗಲ್ ಕ್ರೋಶೆ ಮಾಡಿ ಈ ಥರ ಒಂದು ಪರ್ಲ್ ಬೀಡ್ಸ್ ಲಾಕ್, ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಪರ್ಲ್ ಬೀಡ್ಸ್ ಲಾಕ್, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ ಇನ್ನು 3 ಮತ್ತೆ ಪರ್ಲ್ ಬೀಡ್ಸ್ ಲಾಕ್, ಬಟ್ಟೆಗೆ ಸೇರಿಸ್ಕೊಳ್ಳಿ. ಮತ್ತೆ ಪರ್ಲ್ ಬೀಡ್ಸ್ ದಾರ ಸೇರಿಸಿ ಬಟ್ಟೆಗೆ ಸೇರಿಸ್ಕೊಳ್ಳಿ. 5 ಸಾರಿ ಪರ್ಲ್ ಬೀಡ್ಸನ್ನು ಸೇರಿಸ್ಕೋಬೇಕು. ಫಸ್ಟು 3, ಆಮೇಲೆ 5. ತುಂಬ ಚೆನ್ನಾಗಿ ಕಾಣಿಸೋ ಬ್ರೈಡಲ್ ಸ್ಯಾರಿ ಕುಚ್ಚಿದು. ಈ ಥರ ಫಸ್ಟು 3 ಮತ್ತು 5 ಪರ್ಲ್ ಬೀಡ್ಸನ್ನು ಸೇರಿಸಿದ್ದೀನಿ. ಆಮೇಲೆ ಗೋಲ್ಡನ್ ಬೀಡ್, ಮತ್ತೆ 5, ಮತ್ತೆ ಗೋಲ್ಡನ್ ಬೀಡ್, ಮತ್ತೆ 5, ಮತ್ತೆ ಲಾಸ್ಟಲ್ಲಿ ಮಾತ್ರ 3. ಇದೇ ಥರ ಮಾಡ್ಕೊಂಡು ಬನ್ನಿ, ತೋರಿಸ್ತೀನಿ. ಈ ಥರ ಪರ್ಲ್ ಬೀಡ್ಸ್ ಮತ್ತು ಗೋಲ್ಡನ್ ಬೀಡ್ಸ್ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ. ಕೊನೆಯಲ್ಲಿ 3 ಪರ್ಲ್ ಬೀಡ್ಸ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಮತ್ತೆ ಇಲ್ಲಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳಿ. ಈ ಥರ ದಾರ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಮೇಲೆ ಫಸ್ಟ್ ಪರ್ಲ್ ಬೀಡ್ನ ಸುತ್ತಲೂ ಚೈನ್ ಮಾಡ್ಕೊಳ್ಳಿ. 4 ಚೈನು ಮಾಡಿ ಈ ಕಡೆ ಇಲ್ಲಿ ಲಾಕ್ ಮಾಡಿ. ಪರ್ಲ್ ಬೀಡ್ನ ಈ ಕಡೆ ಗ್ಯಾಪ್ ಇರುತ್ತಲ್ವ, ಇಲ್ಲಿ ಸಿಂಗಲ್ ಕ್ರೋಶ್ ಇರೋಲ್ಲಿ ಅಲ್ಲಿ ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಪರ್ಲ್ ಬೀಡ್ನ ಸುತ್ತಲೂ 4 ಚೈನ್ ಮಾಡ್ಕೊಳ್ಳಿ. ಇದರ ಈ ಕಡೆ ಇಲ್ಲಿ ಲಾಕ್ ಮಾಡಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿ ಇದರ ಹಿಂದ್ಗಡೆ ಈ ಬೀಡ್ನ ಹಿಂದ್ಗಡೆ, ಗೋಲ್ಡನ್ ಬೀಡ್ನ ಹಿಂದ್ಗಡೆ ದಾರ ಬರುತ್ತಲ್ವ, ಲಾಕ್ ಮಾಡಿದ ದಾರ, ಈ ದಾರದಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತೊಂದು ಮಾಡ್ಕೊಳ್ಳಿ ಟ್ರಿಪಲ್ ಕ್ರೋಶೆ, 2 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2 ಟ್ರಿಪಲ್ ಕ್ರೋಶೆ ಹಾಕಿದ ಮೇಲೆ ಇದರ ಮೇಲೆ ಹಿಂಗೆ ಇಟ್ಕೊಂಡು ಇದ್ರ ಮೇಲೆ ಹುಕ್ಕಿಗೆ ಬೀಡ್ ಸೇರಿಸಿ, ಸ್ಮಾಲ್ ಬೀಡ್. ಈ ಥರ ಬೀಡ್ ಸೇರಿಸಿದ ಮೇಲೆ ಮತ್ತೆ 2 ಸುತ್ತು ದಾರ ತಗೊಳ್ಳಿ ಹುಕ್ಕಿಗೆ.
ದಾರ ತಗೊಂಬಂದು ಫಸ್ಟ್ 2 ಒಂದು ಮಾಡಿ. ಈಗ ಇಲ್ಲಿ 2 ಲೂಪ್ ಉಳಿಯುತ್ತೆ, ಆಮೇಲೆ ಬೀಡ್ ಉಳಿಯುತ್ತೆ, ಆಮೇಲೆ 1 ಲೂಪ್ ಉಳಿಯುತ್ತೆ. ಈಗ ದಾರ ತಗೊಂಡು ಆ 2 ಒಂದು ಮಾಡಿ, ಆ 2 ಲೂಪನ್ನು. ಮತ್ತೆ ಅದೇ ದಾರನ ಬೀಡ್ನ ಒಳಗಡೆ ತನ್ನಿ. ಆವಾಗ ಈ 2 ಲೂಪ್ ಉಳಿಯುತ್ತೆ. ಮತ್ತೆ ದಾರ ತಗೊಂಡು ಅದನ್ನು ಒಂದು ಮಾಡಿ. ಇನ್ನು 2 ಸಾರಿ ಪ್ಲೇನ್ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಡ್ ಸೇರಿಸೋದೇನೆ 1 2. ಈಗ ಮತ್ತೆ ಬೀಡ್ ಈ ಥರ ಹುಕ್ ಹಿಂಗೆ ಇಟ್ಕೊಳ್ಳಿ. ಇದನ್ನು ಸೇರಿಸ್ಕೊಳ್ಳಿ. ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಇದನ್ನು ಹಿಂಗೆ ಸುತ್ತಕೊಂಡು 2 ಸಾರಿ ದಾರ ತಗೊಂಬಂದು ಟ್ರಿಪಲ್ ಕ್ರೋಶೆ ಥರ ಫಸ್ಟ್ 2 ಒಂದು ಮಾಡಿ. ಆಮೇಲೆ 2 ಲೂಪ್ ಬೀಡ್ ಲೂಪ್ ಇರುತ್ತೆ. ಈ ಫಸ್ಟ್ 2 ಲೂಪನ್ನು ಒಂದು ಮಾಡಿ. ನೋಡಿ, ಈ 2 ಲೂಪನ್ನು ಮತ್ತೆ ಅದೇ ದಾರನ, ಬೇರೆ ದಾರ ತಗೊಳ್ಳದೆ ಅದೇ ದಾರನ ಬೀಡ್ನ ಒಳಗಡೆ ತನ್ನಿ. ಆಮೇಲೆ ದಾರ ತಗೊಂಡು ಮತ್ತೆ ಉಳಿದಿರೋ 2 ಒಂದು ಮಾಡಿ. ಮತ್ತೆ 2 ಸಾರಿ ಪ್ಲೇನ್ ಟ್ರಿಪಲ್ ಕ್ರೋಶೆ. ಈ ಥರ ಇನ್ನೊಂದು ಟ್ರಿಪಲ್ ಕ್ರೋಶೆ. ಈಗ ಮತ್ತೆ ಹಿಂಗೆ ಒಂದು ಬೀಡ್ ಸೇರಿಸಿ. ಹುಕ್ಕು ದಾರದಿಂದ ತೆಗೆಯದೆ ಲೂಪ್ ಆದಮೇಲೆ ಬೀಡ್ ಸೇರಿಸೋದು. ಆಮೇಲೆ 2 ಸುತ್ತು ಹಾಕ್ಕೊಳ್ಳೋದು, ದಾರ ತಗೊಳ್ಳೋದು, ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ ಒಂದು ಮಾಡಿ, ಆಮೇಲೆ ಮತ್ತೆ 2 ಒಂದು ಮಾಡಿ, ಆ ದಾರನ ಬೀಡ್ ಒಳಗಡೆ ತನ್ನಿ. ಈಗ 2 ಲೂಪ್ ಉಳಿಯುತ್ತೆ. ಈಗ ಇದನ್ನು ದಾರ ತಗೊಂಡು ಸೇರಿಸ್ಕೊಳ್ಳಿ. ಅದನ್ನು ಮತ್ತೆ 2 ಸಾರಿ ಪ್ಲೇನ್. ಬೀಡ್ ಇಲ್ದೇನೆ ಟ್ರಿಪಲ್ ಕ್ರೋಶೆ. ಆಮೇಲೆ ಬೀಡ್ ಸೇರಿಸ್ತಾ ಇದ್ದೀನಿ. ಆಮೇಲೆ ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ, 2 ಸಾರಿ ತಂದೇನಿ ಟ್ರಿಪಲ್ ಕ್ರೋಶೆದು. ಈಗ 3ನೇ ಸಾರಿ ದಾರ ತಗೊಳ್ಳದೆ ಆ 2ನೇ ಸಾರಿ ತಂದಿರೋ ದಾರನ ಬೀಡ್ನ ಒಳಗಡೆ ತನ್ನಿ. ಆಮೇಲೆ 3ನೇ ಸಾರಿ ತಗೊಂಡು ಬನ್ನಿ. ಈ ಥರ ಇನ್ನೆರಡು ಬೀಡ್ ಇಲ್ದೇನೆ ಟ್ರಿಪಲ್ ಕ್ರೋಶೆ. ಈಗ ಇದನ್ನು ಈ ಗೋಲ್ಡನ್ ಬೀಡ್ ಆಗಿ ಫಸ್ಟ್ ಪರ್ಲ್ ಬೀಡ್ ಆದಮೇಲಿನ ಸಿಂಗಲ್ ಕ್ರೋಶೆ ಇಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಆಮೇಲೆ 4 ಚೈನ್ ಮಾಡ್ಕೊಳ್ಳಿ. ಬೀಡ್ ಸುತ್ತಲೂ ಈ ಪರ್ಲ್ ಬೀಡ್ ಸುತ್ತಲೂ 4 ಚೈನು, ಮತ್ತೆ 4 ಚೈನು. ನೆಕ್ಸ್ಟ್ ಪರ್ಲ್ ಬೀಡ್ ಆ ಕಡೆ ಲಾಕ್ ಮಾಡಿ, ಮತ್ತೆ 4 ಚೈನು. ಇದನ್ನು ಈ ಕಡೆ ಲಾಕ್ ಮಾಡಿ, ಪರ್ಲಿನ ಈ ಕಡೆ. ಈಗ ಒಂದು ಉಳಿದಿದೆ, ಇಲ್ಲಿಂದ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಅಲ್ಲಿ ಈ ಬೀಡ್ನ ಹಿಂದ್ಗಡೆ ದಾರದಲ್ಲಿ ಟ್ರಿಪಲ್ ಕ್ರೋಶೆ. ಈ ಥರ 2 ಪ್ಲೇನ್ ಟ್ರಿಪಲ್ ಕ್ರೋಶೆ ಮಾಡಿಬಿಟ್ಟು ಆಮೇಲೆ ಬೀಡ್ ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಬೀಡ್ ಸೇರಿಸಿ ಮತ್ತೆ 2 ಸಾರಿ ದಾರ ಸುಂದ್ಕೊಂಡು ಫಸ್ಟ್ 2 ಒಂದು ಮಾಡಿ, ಆಮೇಲೇನು 2 ಒಂದು ಮಾಡಿ, ಮತ್ತು ಅದೇ ದಾರನ
ಈ ಬೀಡನ್ನ ಒಳಗಡೆ ತನ್ನಿ, ಮತ್ತೆ ದಾರ ತಗೊಂಡು ಇದನ್ನು ಒಂದು ಮಾಡಿ. ಇದೇ ಥರ ಮತ್ತೆ 2 ಪ್ಲೇನ್ ಟ್ರಿಪಲ್ ಕ್ರೋಶೆ ಮತ್ತೆ ಬೀಡ್ ಅದೇ ಥರ ಮುಂದುವರಿಸ್ಕೊಂಡು ಹೋಗಿ. ಈ ಥರ ಆರ್ಚ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ನೀವು ಈ ಆರ್ಚ್ ಡಬಲ್ ಕ್ರೋಶೆ ಮಾಡಿ ಕಂಟಿನ್ಯೂಸ್ ಆಗಿ ಬೀಡ್ಸು ಸೇರಿಸ್ಕೊಂಡು ಹೋಗೋದಾದ್ರೂ ಹೋಗ್ಕೋಬೋದು ಇದೇ ಥರ. ಈಗ ಮತ್ತೆ ಬೇರೆ ಕಲರ್ ದಾರ ತಗೊಂಡಿದ್ದೀನಿ ನಾನು, ಅಲ್ಲಿ ದಾರ ಕಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಈ ಥರ ದಾರ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ್ಮೇಲೆ ಈ ಫಸ್ಟ್ 4 ಚೈನ್ ಇದೆಯಲ್ವ, ಬೀಡ್ ಸುತ್ತಲಿನ 4 ಚೈನು ಪರ್ಲ್ ಬೀಡ್ಸಿಂದ ಇದರಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಲಾಕಲ್ಲಿ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ನೆಕ್ಸ್ಟ್ ಬೀಡ್ನ ಹಿಂದೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, 1 ಅಥವಾ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಈಗ ಈ ಆರ್ಚಲ್ಲಿ ಈ ಟ್ರಿಪಲ್ ಕ್ರೋಶೆ ಹಾಕಿದ್ದೀರಲ್ವ, ಅದಕ್ಕಿಂತ ಅಲ್ಲಿ 2 ಟ್ರಿಪಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಬೀಡ್ ಹಿಂದ್ಗಡೆ ದಾರ ಇರುತ್ತೆ ನೋಡಿ, ಇಲ್ಲಿ ಈ ದಾರದಲ್ಲಿ ಸಣ್ಣದಾಗಿ ಪುಟ್ಟದಾಗಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ನೋಡಿ. ನಾಲ್ಕು ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದನ್ನು ಈ ನೆಕ್ಸ್ಟ್ ಈ 2 ಟ್ರಿಪಲ್ ಕ್ರೋಶೆ ಪ್ಲೇನ್ ಹಾಕಿದ್ದೀವಲ್ವ, ಅದರ ಮಿಡ್ಲಲ್ಲಿ ಲಾಕ್ ಮಾಡಿ ಇಲ್ಲಿ ಈ ಥರ. ಇದಾದಮೇಲೆ ನೆಕ್ಸ್ಟು ಈ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆನೂ ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಅದನ್ನು ಈ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಗಳ ಮಧ್ಯದಲ್ಲಿ ಲಾಕ್ ಮಾಡಿ. ಈ ಥರ ಪೆಟಲ್ಸ್ ಮಾಡ್ಕೊಳ್ಳಿ. ಇದರ ಹಿಂದ್ಗಡೆ ಬೀಡ್ಸ್ 4 ಬೀಡ್ಸ್ ಹಿಂದ್ಗಡೆ 4 ಪೆಟಲ್ಸು. ನೀವು ಇದರಲ್ಲಿ ಡಬಲ್ ಕ್ರೋಶೆನೂ ಮಾಡ್ಕೋಬೋದು, ಟ್ರಿಪಲ್ ಕ್ರೋಶೆನೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿ ಈ ಪಿಂಕ್ ಕಲರಿಂದು ಕಂಟಿನ್ಯೂಸ್ ಬೀಡ್ ಬೇಕು ಅಂದರೆ ಅದೂ ಹಾಕ್ಕೋಬೋದು. ಈ ಥರ ಮಾಡಬೇಕು ಅಂತೇನಿಲ್ಲ, ಕಂಟಿನ್ಯೂಸ್ ಬೀಡ್ಸ್ ಹಾಕಿ ಮಾಡ್ಕೋಬೋದು. ಡಬಲ್ ಕಲರು ಮಾಡಬೇಕು ಅಂತ ಇಲ್ಲ, ಸಿಂಗಲ್ ಕಲರಲ್ಲೂ ಮಾಡ್ಕೋಬೋದು. ಅದೆಲ್ಲ ವೇರಿಯೇಷನು ನೀವು ಬೇಕಾದಂಗೆ ಮಾಡ್ಕೋಬೋದು. ಇಲ್ಲಿ ಲಾಕ್, ಆಮೇಲೆ ಕೊನೆ ಬೀಡ್ ಹಿಂದ್ಗಡೆ ಈ ಥರ ಮಾಡ್ಕೊಳ್ಳಿ. ಈ ಥರ ಪೆಟಲ್ಸ್ ಬರುತ್ತೆ ಫ್ಲವರು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಈ ಬೀಡ್ನ 4 ಚೈನ್ ಅಲ್ಲಿ ಒಂದು ಲಾಕ್ ಮಾಡಿ, ಮತ್ತು ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟ್ ಈ ಮಿಡ್ಲಿನ ಇಲ್ಲಿ ಸಿಂಗಲ್ ಕ್ರೋಶೆ ಮಾತ್ರ ಮಾಡ್ಕೊಳ್ಳಿ. ಇದು ಕುಚ್ಚಿಗೆ. ಈ ಥರ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇದು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ.
ಇದಾದಮೇಲೆ ನೆಕ್ಸ್ಟ್ ಬೀಡಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಪೆಟಲ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಡಿ. 2 ಟ್ರಿಪಲ್ ಕ್ರೋಶೆ ಇದೆಯಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ಬೀಡ್ನ ಹಿಂದೆ ಪೆಟಲ್, ಮತ್ತು ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಯಲ್ಲಿ ಲಾಕ್, ಮತ್ತು ಬೀಡ್ನ ಹಿಂದೆ ಪೆಟಲ್. ಅದೇ ಥರ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಫ್ಲವರು. ಇಲ್ಲಿ ಈ 4 ಚೈನ್ ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ವ ಮಿಡ್ಲಲ್ಲಿ ಬೀಡ್ಸ್, ಅಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಡಿಸೈನು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಡಿಸೈನು. ಪರ್ಲ್ ಬೀಡ್ಸ್ ಮೇಲೆ ಆರ್ಚ್ ಮಾಡಿದ್ದೀನಿ. ಇದು ಕುಚ್ಚಿಗೆ 137 ದಾರ ತಗೊಂಡಿದ್ದೀನಿ. 137 ದಾರ ತಗೊಂಡು ಕುಚ್ಚು ಮಾಡಿರೋದು. ಒಂದು ಬ್ಲೂ, ಒಂದು ಪಿಂಕ್, ಒಂದು ಬ್ಲೂ, ಒಂದು ಪಿಂಕ್, ಆ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ 3 ಕಲರ್ ಇದ್ದರೆ ಸೀರೆಯಲ್ಲಿ 3ನೇ ಕಲರಿಂದು ಬೇಕಾದರೆ ನೀವು ಕುಚ್ಚನ್ನು ಮಾಡ್ಕೋಬೋದು. ನಾನು ಹಿಂಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಲವರ್ ಡಿಸೈನು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.